ಈ ಮಠದ ದಿವ್ಯ ಶಕ್ತಿ ಸ್ವರ್ಗೀಶ್ವರನ್ನೇ ಮೊದಲು ಮಾಡಿಕೊಂಡು ಅವರ ಪಾದಕ್ಕೆ ಭಕ್ತಿಯನ್ನು ಸಮರ್ಪಿಸಿ ಚಂದ್ರಶೇಖರ ಪೂಜ್ಯರಲ್ಲಿಯೂ ಸಹ ಭಕ್ತಿಯನ್ನು ಸಮರ್ಪಿಸಿ ಸ್ವರ್ಗೀಶ್ವರರ ಮತ್ತು ಚಂದ್ರಶೇಖರ ಶಿವಾಚಾರ್ಯ ಈ ಮಠದ ಅನ್ನಪೂರ್ಣೇಶ್ವರ ಎಲ್ಲ ಶಕ್ತಿಯ ಪಡೆದುಕೊಂಡಂತಹ ಷಡಸ್ಥಲ ಬ್ರಹ್ಮ ಗೋಷತೇಶ್ವರ ಶಿವಾಚಾರ್ಯ ಅಪ್ಪಂಗಳವರ ಪಾದಕ್ಕೆ ಭಕ್ತಿಯ ನಮ್ಮನ್ನು ಪ್ರಥಮದಲ್ಲಿ ಸಮರ್ಪಣೆಯನ್ನು ಮಾಡಿ ವೇದಿಕೆಯಂತಹ ಎಲ್ಲ ಆತ್ಮೀಯ ಹಿರಿಯರೇ, ತಾಯಂದರೇ, ನಮ್ಮ ವೈದಿಕ ವೃಂದದ ಎಲ್ಲ ಆತ್ಮೀಯ ಅರ್ಚಕ ವೃಂದದವರೇ, ಇಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ತಂದೆ ತಾಯಿಗಳೇ, ಇವೆಲ್ಲರಿಗೂ ಶರಣು ಶರಣಾರ್ಥಿ. ಗುರು ಪೌರ್ಣಿಮೆಗೆ ಪೂಜ್ಯರನ್ನ ಸ್ವಾಗತವನ್ನು ಮಾಡಲು ಅಂತ ಬಂದಂತಹ ನಿಮಗೆಲ್ಲರಿಗೂ ನಾವು ಮತ್ತೆ ಸ್ವಾಗತ ಮಾಡ್ತಾ ಇದ್ದೇವೆ. ನೀವು ಮಾಡಿರಿ ಗುರುಗಳನ್ನ, ಆದ್ರೆ ನಾವು ನಿಮಗೆ ಸ್ವಾಗತ ಮಾಡ್ತಾ ಇದ್ವಿ. ನಿಮಗೆ ನೀವೇ ಚಪ್ಪಾಳಿ ಬಡ್ಕೊಂಡ್ಬಿಡುವಂತೆಲ್ಲ ಜೋರಾಗಿ ಸ್ವಾಗತ. ಒಂದು 5 ದಿವಸದಿಂದ ಆರೋಗ್ಯ ಸರಿ ಇಲ್ಲ, ವಾತಾವರಣ ವ್ಯತ್ಯಾಸ ಆಗಿದೆ. ಆದರೆ ನಾ ಇಲ್ಲಿ ಬಂದಿರೋ ಸುಮಾರು ಒಂದು 200 ಕಿಲೋಮೀಟರ್ ಆಗಬಹುದು, 300 ಕಿಲೋಮೀಟರ್ ಆಗುತ್ತೆ. ನನಗೆ ಅಲ್ಲೇ ಆರೋಗ್ಯ ಸರಿ ಇದ್ದಿಲ್ಲ, ಕೆಮ್ಮು. ಆದರೆ ಗುರುಗಳನ್ನ ಫಸ್ಟ್ ಪಟ್ಟಾಧಿಕಾರ ಶ್ರೀಶೈಲ ಜಗದ್ಗುರುಗಳ ಒಂದು ಪಟ್ಟಾಧಿಕಾರ ಮಹೋತ್ಸವದಲ್ಲಿ ರಾಣೆಬೆನ್ನೂರು ಶಿವಾಚಾರ್ಯರು ನಾವು ಹೋದಾಗ ಇವರು ಬರದೇವರಿದ್ರಲ್ಲಿ ಜಗದ್ಗುರು ಜೊತೆಗೆ ಹೋದಾಗ ಇವರು ಮಾತಾಡ್ಸಿದ್ರೆ ನಮಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಅವತ್ತಿಂದ ನಾನು ಇವರು ಪ್ರೀತಿ ಮಾಡ್ತಾ ಇದ್ದೀನಿ ಸುಮಾರು ಬಹಳ ವರ್ಷದಿಂದ. ಮತ್ತೆ ಎಲ್ಲ ಹೊರಗಡೆ ಬಂದಂತ ಸಂದರ್ಭದಲ್ಲಿ, ಬಹಳಷ್ಟು ಹಳ್ಳಿ ಬಂದಂತ ಸಂದರ್ಭದಲ್ಲಿ ಒಬ್ಬ ಗುರುಗಳ ಹತ್ರ 2 ಗುಣಗಳು ಇರಬೇಕಂತೆ. ಏನಪ್ಪಾ ಅಂದ್ರೆ ಒಂದು ತಾಯಿಯ ಗುಣ ಮತ್ತೆ ತಪಸ್ಸಿನ ಗುಣ ಅಂತ ಕರ್ಕೊಂಡು ಬರ್ತಾರೆ. ಆದ್ರೆ ಸ್ವರ್ಗೀಶ್ವರ ಸಂಸ್ಥಾನದ ಸ್ವರ್ಗೀಶ್ವರ ಸ್ವಾಮಿಯ ಮೊದಲು ಮಾಡಿಕೊಂಡು ಚಂದ್ರಶೇಖರ ಶಿವಾಚಾರ್ಯ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ಅವರೆರಡರ ಶಕ್ತಿ ಇವರೊಳಗೆ ಆಶೀರ್ವಾದ ಆಗಿದೆ. ಒಂದು ಮನೆಗೆ ಅರಿಶಿನ ಕುಂಕುಮ ಹಚ್ಚಿ ನಮ್ಮ ಮನೆಯೊಳಗೆ ಒಂದು ಶುಭ ಕಾರ್ಯ ಇದೆ, ಉಡಿ ತುಂಬುವ ಕಾರ್ಯ ಇದೆ, ಹೂ ಮುಡಿಸುವ ಕಾರ್ಯ ಇದೆ. ನಮ್ಮ 12-13 ವರ್ಷದ ಒಂದು ಹೆಣ್ಮಗಳು ಏನೋ ಒಂದು ಸಂದರ್ಭದಲ್ಲಿ ಆರತಿ ಮಾಡುವ ಕಾರ್ಯ ಇದೆ ಅಂದ್ರೆ ಅವ್ರ ಮನೆಗೆ 10 ಸಲ ಹೋಗಿ ಆ ಬೆಟ್ಟಗಲ್ಲಿ 10 ಸಾವಿರ ಸಹ ಬರಂಗಿಲ್ಲ. ಆಗ ಗುರುಗಳು ಐತಿ ಅಂದ್ಬಿಟ್ಟು ನೀವೆಲ್ಲ ಬಂದಿರಲ್ಲ. ಆ ಮಠದ ಒಂದು ಕ್ಷತ್ರಿಯ ಶಕ್ತಿ ಎಷ್ಟಿದೆ ಅಂದ್ರೆ ನಿಮ್ನೆಲ್ಲ ನೋಡಿದಾಗ ಅರ್ಥ ಆಗ್ತದೆ. ಬಂಧುಗಳೇ, ಇಲ್ಲಿ ಮರಾಠಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಕನ್ನಡ ಮಾತಾಡೋದು ಕಡಿಮೆ ಇದೆ. ಆದ್ರೆ ಮರಾಠಿ ಒಳಗೆ ಮಾತಾಡಿ ನೀವೆಲ್ಲ ಚಪ್ಪಾಳೆ ಹೊಡಿತಿದ್ರು, ನಾವು ಸುಮ್ಮನೆ ಕೂತಿದ್ದೆ. ನಿಮಗೆ ಅರ್ಥ ಆಯ್ತು, ನನಗೆ ಅರ್ಥ ಆಗಲಿಲ್ಲ. ಭಾಷೆಗೆ ನಾನು ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ, ಭಾರತದಲ್ಲಿ ಹುಟ್ಟಿದ್ದೇವೆ, ಭಾಷೆಗಳ ಎಷ್ಟು ವ್ಯತ್ಯಾಸ ಇದೆ. ಆದ್ರೆ ನಾವು ಸಂಸ್ಕೃತ ಮಂತ್ರ ಹೇಳಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ. ಅದು ನೀವು ಯಾವುದೇ ಶ್ಲೋಕ ನಮಗೆ ಗೊತ್ತಾಗ್ತದೆ. ಆದ್ರೆ ಇಲ್ಲಿ ಮರಾಠಿ ನಾನು ಸಹ ಎಷ್ಟೋ ಮರಾಠಿನ ನೀವು ಮಾತಾಡುವಾಗ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನನಗೆ ಆಗ್ಲೇ 49 ವರ್ಷ ಗೀತಾ ಬಂದಿದೆ, ಈಗಲೂ ನಾನು ಕಲಿತಾನೇ ಇದ್ದೀನಿ. ಅಂದ್ರೆ ಮಲ್ಲಿಗೆ ಎದ್ದು ಹೊಸ ಮನುಷ್ಯ ಆಗ್ಬೇಕಂತ. ಬಂಧುಗಳೇ, ವಯಸ್ಸು ಶರೀರಕ್ಕೆ ಆಗ್ತದೆ, ಆದ್ರೆ ಮನಸ್ಸಿಗಲ್ಲ. ಕಲಿಯೋದು ದಿನನಿತ್ಯ ಸೆಕೆಂಡ್ ಇರ್ತದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವೆಲ್ಲ ಕಲಿತಾನೇ ಇದ್ದೀವಿ, ಕಲೀಲೇಬೇಕು. ನಾವು ಹುಟ್ಟಿದ ಮೇಲೆ ಎಲ್ಲದನ್ನು ಕಲೀಲೇಬೇಕು. ಕಲಿತಾ ಹೋದಾಗ ನಮ್ಮ ಅದರ ಅನುಭವ ಆಗ್ತಾ ಹೋಗ್ತದೆ. ಹೌದಿಲ್ರಿ? ಕರೆಕ್ಟ್ ಹೋಗ್ತಲ್ಲ? ಅದು ಪ್ರಸಾದಕ್ಕೆ ಟೈಮ್ ಆಗಿದೆ. ಒಟ್ಟರು ಹಿಡ್ಕೊಂಡ್ರು ನೀನೆಷ್ಟು ಹಿಡ್ಕೊಂತಿ ಬ್ಯಾಡ ಅಂತೇಳಿ ಹೋಗ್ಬಿಡುತ್ತ. ನೀವೆಲ್ಲ ಇವತ್ತು ಗುರುಗಳ ಏನು ಗುರು ಪೌರ್ಣಿಮೆ ನೀವೆಲ್ಲ ಬಂದಿರಲ್ಲ, ನೀವು ಗುರುಗಳ ದರ್ಶನವನ್ನು ಮಾಡಿ ಕಣ್ಣು ತುಂಬಿಕೊಂಡ್ರಿ, ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡ್ರಿ. ಅದಕ್ಕೆ ಹೇಳ್ತಾರೆ ನೇತ್ರ ಸ್ಪರ್ಶ, ಕಣ್ಣಿನ ಸ್ಪರ್ಶ ಆಗ್ಬೇಕು. ಈಗ ಗುರುಗಳೆಲ್ಲರಿಗೂ ನೋಡ್ತಾ ಇದ್ದಾರೆ. ನೇತ್ರ ಸ್ಪರ್ಶ, ಪಾದ ಸ್ಪರ್ಶ, ಹಸ್ತ ಸ್ಪರ್ಶ, ವಾಣಿ ಸ್ಪರ್ಶ ಅಂತ ಹೇಳ್ತಾರೆ. ಇವತ್ತು ಬೆಳಗ್ಗೆ ದೀಕ್ಷಾ ಆತು ವಿದ್ಯಾರ್ಥಿಗಳಿಗೆ, ಇಲ್ಲಿ ಒಟುಗಳು ಅಂತ ಕರೀತೀವಿ ನಾವು. ಎಲ್ಲಿ ಹೋಗಿಲ್ಲ ಗೊತ್ತಿಲ್ಲ, ಅವ್ರು ಎಲ್ಲಿ ಪ್ರಸಾದ ಮಾಡಿ ಮಲ್ಲಿಗೆ ಗೊತ್ತಿಲ್ಲ. 4 ಗಂಟೆ ಹೆಚ್ಚಿ
ನಮ್ಮ ಶಾಸ್ತ್ರಿಗಳು ಪಾಪ ಅವ್ರಿಗೆ ಬೆಳಗ್ಗೆನೆ ಅರ್ಶನ ಅವನು ಎಲ್ಲ ಶಾಸ್ತ್ರ ಮಾಡಿ ಆರಕ್ಕೆ ಜಳಕ ಮಾಡಿ ಕುಂದಿಸ್ಬಿಟ್ರ ಅವ್ರ ಪಾಪ ಅವ್ರ ಕೈ ಸಿಗಲಂತ ತಪ್ಪಿಸ್ಕೊಂಡು ಹೋಗ್ಬಿಟ್ರಿ ಈಗ ಅಲ್ವಾ. ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಗುರುಗಳು ಪಾದ ಸ್ಪರ್ಶ ಮಾಡ್ತೀರಿ, ನೀವೆಲ್ಲ ಹಸ್ತಸ್ಪರ್ಶ ಮಾಡ್ತಿರಿಲ್ಲ, ಗುರುಗಳು ನಿಮ್ಗೆ ಏತ ಸ್ಪರ್ಶ ಮಾಡಿದಾರೆ. ನಮ್ಮ ಕಡೆದು ಹೇಳ್ತಾ ಇದ್ವಿ, ಯಾವುದೇ ಇವತ್ತು ಗುರು ಪೂರ್ಣಿಮೆ ಅಂತ ಇರ್ಬೋದು, ಮತ್ತೊಂದಿರ್ಬೋದು, ಗುರುಗಳಿಗೆ ನಮ್ಮ ಕಡೆ ಭಾಗದಲ್ಲಿ ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು, ತುಮಕೂರು, ಹಾವೇರಿ, ಹಾಸನ, ಧಾರವಾಡ ಯಾವ ಗುರುಗಳಿಗೂ ಹಾಗೆ ನಮಸ್ಕಾರ ಮಾಡಲ್ಲ. ನಮ್ಮ ಕಡೆ ಒಂದು ಬಿಲ್ಪತ್ರಿನೋ, ಒಂದು ಹೂವು, ಒಂದು ಹಣ್ಣು ಅವು ಏನಿಲ್ಲ ಅಂದ್ರೆ ಕಾಣಿಕೆನಾರ ಕೊಟ್ಟು, ನಾನು ಬೆಳಗಿಂದ ನೋಡಿದ ಒಬ್ಬರು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡ್ಲಿಲ್ರಿ, ಬರೀ ದಿಲ್ ಅಷ್ಟೇ ಕೊಟ್ರಿ, ಬಿಲ್ ಯಾರು ಕೊಡ್ಲೇ ಇಲ್ಲ. ಅದಕ್ಕೆ ಗಾನಯೋಗಿ ಪಂಡಿತ ಕರೆಂಟ್ ಇದ್ರೆ ಚಲೋ ಇತ್ತು ಹೋಗ್ಯದೆಲ್ಲ ಇಲ್ಲಿದ್ದರಿಗೆ ಅಷ್ಟೇ ಕೇಳ್ಕಳ್ರಿ. ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳು ಯಾರಿಗೆ ಗೊತ್ತಿಲ್ಲ ನಿಮ್ಗೆ? ಎಲ್ಲರಿಗೂ ಗೊತ್ತಿದೆಯಲ್ಲ. ಅವರು ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗು ಅಂತ ಹೇಳಿದ್ದಾರೆ. ಗುರುವಿಗೆ ತನುವನ್ನ, ಗುರುಗಳಿಗೆ ಮನಸ್ಸು ಕೊಡು, ಲಿಂಗಕ್ಕೆ ಮನಸ್ಸು ಕೊಡು. ಲಿಂಗಕ್ಕೆ ಮನಸ್ಸು ಕೊಟ್ರೆ ನಿಷ್ಠೆ ಇಲ್ಲದ ಪೂಜೆ ಎಷ್ಟೊತ್ತು ಮಾಡಿದರೆ ಏನ್ ಮಾಡಕತ್ತಾರಪ್ಪ ನಿಮ್ಮ ಶಾಸ್ತ್ರಿಗಳು? ಏನ್ ಮಾಡಕತ್ತಾರ? ಪೂಜೆ ಮಾಡಕತ್ತಾರೆ. ಬೆಳಗ್ಗೆ 6 ಗಂಟೆ ಬಂದಾಗೂ ಪೂಜೆ ಮಾಡ್ತಾ ಇದ್ರು, 7 ಗಂಟೆ ಬಂದಾಗ ಪೂಜೆ ಮಾಡ್ತಾ ಇದ್ರು, 9 ಗಂಟೆ ಬಂದಾಗ ಪೂಜೆ ಮಾಡ್ತಾ ಇದ್ರು, 10 ಗಂಟೆ ಬಂದ್ರು ಪೂಜೆ ಮಾಡಿದ್ರು, 11 ಗಂಟೆಗೆ ಊಟ ಮಾಡ್ತಾ ಇದ್ರು. ನಿಷ್ಠೆ ಇಲ್ಲದ ಪೂಜೆ ಎಷ್ಟು ಹೊತ್ತು ಮಾಡಿದರೆ? ನಿಷ್ಠೆ ಇರಬೇಕು. ನಿಷ್ಠೆ ಇಲ್ಲದ ಹೆಂಡತಿ, ನಿಷ್ಠೆ ಇಲ್ಲದ ಗಂಡ ಇದ್ದರೇನು ಶಿವ ಶಿವ ನೀವೇ ಹೇಳಿರೋದು ಅಲ್ವಾ. ಅದಕ್ಕೆ ನಿಷ್ಠೆ ಇಲ್ಲದ ಪೂಜೆ ಎಷ್ಟೊತ್ತು ಮಾಡಿದರೆ? ಗುರುಗಳ ಮೇಲೆ ನಿಷ್ಠೆನೇ ಇಲ್ಲಪ್ಪ. ಅವ್ರು ಇದ್ರೇನ್ ಸಂಬಂಧ, ತಂದ್ರೆ ಸಂಬಂಧ ಏನು? ಅವನಿಗೆ ಬಂಗಾರ, ಬೆಳ್ಳಿ, ವಜ್ರ, ಉಡೂರಿ ಏನಿಲ್ಲ, ಬರೀ ಜನರ ತೋರಿಕೆ ಕೊಟ್ಟರೆ ಉಪಯೋಗಲ್ಲ. ಮನಸ್ಸಿಗೆ ತೃಪ್ತಿಯಾಗಿ ಗುರುಗಳಿಗೆ ಕೊಡಬೇಕು. ಗುರುಗಳು ಒಂದು ಒಳ್ಳೆ ಸಲಹೆ ಕೊಟ್ಟಾರೆ, ಒಬ್ಬೊಬ್ರು ಸ್ವೀಕಾರ ಮಾಡಿರಿ, ಒಬ್ಬೊಬ್ರು ಗೊತ್ತಿದ್ರೆ ಹಾಗೆ ಬಂದಿರಿ, ನಾನು ಅದಕ್ಕೆ ಸ್ಪಂದಿಸ್ತೇನೆ. ಪುಸ್ತಕ ಪೆನ್ನು ಬಂದಿದಾವ. ಮಸ್ತಕದ ಜ್ಞಾನವನ್ನ ಪುಸ್ತಕಕ್ಕೆ ತರಬೇಕು. ಮಸ್ತಕದ ಜ್ಞಾನವನ್ನ ಪುಸ್ತಕಕ್ಕೆ ತರಬೇಕು. ಮಸ್ತಕ ಮತ್ತೆ ಪುಸ್ತಕದ ಜ್ಞಾನವನ್ನ ಮಸ್ತಕಗಳಿಗೆ ಅದನ್ನ ದಾನ ಮಾಡಬೇಕು. ಇವತ್ತಿನ ಪುಸ್ತಕ ಮತ್ತೆ ಪೆನ್ನು ದಾನ ಮಾಡಿದ್ರಿ ಅಂದ್ರೆ ಅದನ್ನ ಗುರುಗಳ ಕಡೆಯಿಂದ, ಅದರ ಪಾದ ಸ್ಪರ್ಶದಿಂದ, ಅದರ ಹಸ್ತ ಸ್ಪರ್ಶದಿಂದ, ವಾಣಿ ಸ್ಪರ್ಶದಿಂದ, ನೇತ್ರ ಸ್ಪರ್ಶದಿಂದ, ತಪಶಕ್ತಿಯ ಸ್ಪರ್ಶದಿಂದ ಆ ಮಕ್ಕಳಿಗೆ ಯಾರು ನೋಟ್ಬುಕ್ ಕೊಟ್ಟು ಅವನು ಓದಾಕಿಸ್ತಾರಲ್ಲ ಅವ್ರ ಜೀವನದಲ್ಲಿ ದಾರಿದ್ರ್ಯ ಬರಕ್ ಸಾಧ್ಯನೇ ಇಲ್ಲ. ನೀವು ಕೊಡುವಾಗ ಕೇವಲ ಪುಸ್ತಕ, ಆಗ ಗುರುಗಳು ಕೊಡುವಾಗ ಅದು ಸರಸ್ವತಿಯ ಪುಸ್ತಕ. ಬಜಾರದಲ್ಲಿ ಇರೋದು ಮಾರ್ಕೆಟ್, ಮಠದೊಳಗಿರೋದು ಗುರುವಿನ ತಾಕತ್. ಬಜಾರದಲ್ಲಿರೋದು ಮಾರ್ಕೆಟ್, ಗುರುವಿನ ಹತ್ರ ಇರುವುದು ತಾಕತ್. ಆ ತಾಕತ್ ಆಶೀರ್ವಾದ ಪಡ್ಕೊಂಡ್ರೆ ಅವ್ರ ಜೀವನದ ಎಷ್ಟು ಗಮ್ಮತ್ತಿದೆ ನೋಡಿ, ವಿಚಾರ ಮಾಡ್ರಿ ಬಂಧುಗಳೇ. ಹಾಗಾಗಿ ಅಂತಹ ಪುಸ್ತಕಗಳನ್ನ ಶಾಲೆ ಬೇಡ, ಮಾಲಿ ಬೇಡ, ಪುಸ್ತಕ ತರ್ರಿ, ನೋಟ್ಬುಕ್ ತರ್ರಿ ಅಂತ ಹೇಳೋರು ಯಾರು ಏಕೈಕ ಗುರುಗಳು ನನಗೆ ಗೊತ್ತಿದ್ದಂಗಿದ್ರೆ ನಮ್ಮ ಗುರುಶೇಖರೇಶ್ವರ ಶಿವಾಚಾರ್ಯ ಸ್ವಾಮಿ. ನಾನು ಯಾವುದನ್ನು ಸಹ ದಾಂಭಿಕವಾಗಿ ಮಾತನಾಡೋದಿಲ್ಲ, ಸತ್ಯವನ್ನೇ ಮಾತಾಡ್ತೇನೆ, ಸತ್ಯವನ್ನೇ ವಿಚಾರ ಹಂಚ್ಕೊಳ್ತೇನೆ. ಸುಳ್ಳು ಮಾತ್ರ ಹೇಳಕ್ ಬರಂಗಿಲ್ಲ. ಸುಳ್ಳು ಒಂದ್ ಹೇಳಿದ್ರೆ ಅದನ್ನು ಸುಳ್ಳು ಮುಚ್ಚಕ 100 ಸುಳ್ಳು ಹೇಳ್ಬೇಕು. ಸತ್ಯ ಒಂದ್ಸಲ ಹೇಳ್ಬಿಟ್ರೆ ಕಹಿ ಆಗ್ತದೆ, ಆಮೇಲೆ ಒಂದ್ ದಿವಸ ಸತ್ಯ ಆಗಿ ತೋರಿಸ್ತದೆ. ಹಾಗಾಗಿ ಬಹಳ ಖುಷಿಯಾಗಿದೆ. ಪುಸ್ತಕ ಪ್ರಿಯರು, ವಿದ್ಯಾರ್ಥಿ ಪ್ರಿಯರು, ಭಕ್ತ ಪ್ರಿಯರು, ಪೂಜಾ ಪ್ರಿಯರು, ಪ್ರವಚನ ಪ್ರಿಯರು, ಜ್ಞಾನ ಪ್ರಿಯರು, ಸಂಚಾರ ಪ್ರಿಯರು, ಪ್ರವಚನ ಭಾಸ್ಕರರು ಅವರೇ ನಮ್ಮ ಗುರುಗಳು, ಗುರು ಸಿದ್ದೇಶ್ವರ ಶಿವಾಚಾರ್ಯರು. DS ಶಿವರುದ್ರಪ್ಪನವರು ಒಂದು ಮಾತು ಹೇಳ್ತಾರೆ, ನಿಮಗೆ ಗೊತ್ತಿರಲಿ. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಎಲ್ಲಿದೆ ನನ್ನನ ಗುರುತಿಸಲಾದೇವ ನಮ್ಮೊಳಗೆ ಅಂತ ಹೇಳ್ಕೊಂಡು ಬಂದಿದ್ದಾರೆ.
ಅಲ್ಲ, ಗುರುತಿಸಿಕೊಡ್ಬೇಕು. ನೀರನ್ನ ಸೋಸಿಕೊಡ್ಬೇಕು, ಹೆಣ್ಣನ್ನ ಆಸೆ ಪಡಬೇಕು. ಗುರುವನ್ನ ಆಸೆ ಪಡಿಬೇಕು, ನೀರನ್ನ ಸೋಸಿ ಕುಡಿಬೇಕು, ಹೆಣ್ಣನ್ನ ಆಸೆ ಪಡಿಬೇಕಂತ ಹೇಳ್ಕೊಂಡು ಮಾಡಿದ್ದಾರೆ. ನೀವೇನಾದ್ರೂ ಗುರುಗಳು ಚಂದ್ರಶೇಖರ್ ಶಿವಾಚಾರ್ಯರು ಅವರ ಆಸೆ ಈ ಮರಿಯನ್ನು ಆಯ್ಕೆ ಮಾಡದೆ ಹೋಗಿದ್ರೆ, ಶ್ರೀಶೈಲ ಪೀಠ ಕೊಡದೆ ಹೋಗಿದ್ರೆ, ರಂಭಾಪುರ ಪೀಠ ಆಶೀರ್ವಾದ ಮಾಡದೆ ಹೋಗಿದ್ರೆ, ನಾಳೆ ಇದಕ್ಕೆ ಬರ್ತಿರ್ಲಿಲ್ಲ, ಕೈಯಾಗ ಮೈ ಗಿರ್ತಿರ್ಲಿಲ್ಲ, ನಿಮ್ಮ ಕೈಯಾಗಿನ ಚಪ್ಪಾಳೆ ಜೋರಾಗಿ ಬರ್ತಿರ್ಲಿಲ್ಲ, ನಿಮ್ಮ ಕಣ್ಣು ನೋಡ್ತಿರ್ಲಿಲ್ಲ. ಆದ್ರೆ ನನಗಿದೆ ಮಾತನಾಡುವ ಸ್ವಭಾವ. ನಿಮ್ಮ ನೋಡಿ ಬಹಳ ಖುಷಿಯಾಗಿದೆ. ನನಗೆ ಆರೋಗ್ಯ ಸರಿ ಇಲ್ಲ, ಆದ್ರೆ ಧ್ವನಿಗೇನು ಕೊರತೆ ಇಲ್ಲ. ಹೌದ್ರಿ, ಆರೋಗ್ಯ ಸರಿ ಇಲ್ಲ, ನನ್ನ ಧ್ವನಿಗೇನು ಕೊರತೆ ಇಲ್ಲ. ಹಾಗಾಗಿ ನನಗಿದೆ ಮಾತನಾಡುವ ಸ್ವಭಾವ. ಇಲ್ಲಿದೆ ಸಮಯದ ಅಭಾವ. ನಮಗೂ ನಿಮಗೂ ಇರಲಿ ಆ ಏನು ಸುರ್ಗೀಶ್ವರನ ಪ್ರಭಾವ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಗುರು ಪೌರ್ಣಿಮೆಗೆ ಬಂದಂತ ನಿಮ್ಮೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡಿ. ಒಂದೇ ಮಾತು ನೆನಪಾಯ್ತು, ಮೊನ್ನೆ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪ ಪಕ್ಕದ ಒಂದು ಭದ್ರಾಪುರ ಗ್ರಾಮ ಅಂತ ಇದೆ. ಆ ಗ್ರಾಮದೊಳಗೆ ಮಕ್ಕಳಿಗೆ ಫೋನ್ ಕೊಟ್ಟಿದ್ರು. ಆ ಫೋನ್ ಬ್ಲಾಸ್ಟ್ ಆಗಿ ಮಗು ಬಾಯಿ ಒಳಗೆಲ್ಲ ಇದು ವಿಷಕಾರಿ ಹೋಗಿದೆ, ಆರೋಗ್ಯ ಕೆಟ್ಟಿದೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಫೋನ್ ಕೊಡೋದು ಬದಲು ಇಂತಹ ಪುಸ್ತಕ ಕೊಟ್ರೆ ಚೆಂಡು ಬಗ್ಸಿ ಪರಿಸರ ಮುಂದೊಂದು ಸರದಲ್ಲಿ ಎತ್ತಿ ನಿಲ್ತದ ವಿದ್ಯಾರ್ಥಿ. ಅದಕ್ಕೋಸ್ಕರ ಫೋನ್ ಅನ್ನು ಕೊಡಬಾರ್ದು, ಪುಸ್ತಕವನ್ನು ಕೊಡು ಅಂತೇಳಿ ಪುಸ್ತಕವನ್ನು ತರಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ಹೇಳ್ತಾ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದೇ ನಾವೆಲ್ಲ ಪುಣ್ಯವಂತರು. ಗುರು ಪೂರ್ಣಿಮೆಯಲ್ಲಿ ಸೇರಿದ ನಾವೆಲ್ಲ ಜೀವಾತ್ಮರು, ಪುಣ್ಯಾತ್ಮರು. ನೀವೆಲ್ಲರೂ ಪುಣ್ಯಾತ್ಮರು. ನಿಮ್ಮೊಳಗೂ ಭಗವಂತಿದ್ದಾನೆ ಅಂತ ಭಗವಂತನಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸ್ತೇವೆ. ಮತ್ತು ವಿಶೇಷವಾಗಿ ಬಾಂಬೆಯಿಂದ ಮಾತ್ರ ಬಂದಾನ. ಕೈ ಎತ್ತಪ್ಪ, ಅವರಿಗೆ ಚಪ್ಪಾಳೆ ಹೊಡ್ರಿ. ನಮ್ಮ ಪಾದಯಾತ್ರೆ ಒಳಗ ಶ್ರೀಶೈಲದ ಯಡಿಯೂರು ಪಾಠಶಾಲೆ, ಯಡಿಯೂರು ವೀರಭದ್ರೇಶ್ವರ ದೇವಸ್ಥಾನದ ಶ್ರೀಶೈಲಕ್ಕೆ ಒಂದು ತಿಂಗಳ ಪರ್ಯಂತರ ಪಾದಯಾತ್ರೆ ಒಳಗ ಶ್ರೀಶೈಲ ಸಂಚಾರಿಯ ಮಲ್ಲಿಕಾರ್ಜುನ ಒಂದು ಗಾಡಿ ಒಳಗ ಬಹಳ ಹೆಚ್ಚು ಸೇವೆಯನ್ನ ಗುರುಗಳು ಪಾದ ಸೇವೆ ಮಾಡೋದಿರ್ಬೋದು, ದಾಸೋಹ ಪಡಿಸೋದಿರ್ಬೋದು, ಪ್ರಸಾದ ಕೊಡೋದಿರ್ಬೋದು, ಬಹಳ ಸೇವೆ ಮಾಡ್ಯಾರ. ಇವತ್ತು ಇಲ್ಲಿ ಬಂದಾರ ಅಂದ್ರೆ ಬಹಳ ಖುಷಿ ಆತ ನೋಡಿ. ಅವರಿಗೂ ಸಹ ಧನ್ಯವಾದ ಹೇಳ್ತಾ, ಇದು ಬಹಳ ಜನ ಇದ್ದಾರೆ. ಅವರೆಲ್ಲರೂ ಶುಭವಾಗಲಿ. ಓಂ ನಮಃ ಶಿವಾಯ.